ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್. ಶಿವರಾತ್ರಿ ಹಬ್ಬದ ದಿನ ನಾನು ಸ್ವಲ್ಪ ಐಟಮ್ಸ್ನ ಬ್ಲಿಂಕಿಂಟಿಂದ ತರಿಸಿದ್ದೆ. ಅದರಲ್ಲಿ ಮಿನಿ ಆರೆಂಜ್ ಅಂತ ಇದು ಮೂರಿತ್ತು. ಸೊ ಹಾಗೆ ನಮಗೆ ನುಗ್ಗೆಕಾಯಿ ಎಲ್ಲ ಇಲ್ಲಿ ಸಿಗಲ್ಲ. ಸೊ ಬ್ಲಿಂಕಿಟ್ಟಲ್ಲೇ ಸಿಗುತ್ತೆ, ನೀಟಾಗಿ ಫ್ರೆಶ್ ಆಗಿ ಕೂಡ ಇರುತ್ತೆ. ನೋಡಿ ಪ್ಯಾಕಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಒಂದೊಂದು ಸಲ ಅಲ್ಲಿಂದನೇ ತರಿಸ್ತೀನಿ. ಅಲ್ಲಿ ಅವೈಲೇಬಲ್ ಇದ್ದರೆ ಮಾತ್ರ, ಇಲ್ಲ ಅಂದರೆ ಒಂದೊಂದು ಸಲ ಅವೈಲೇಬಲ್ ಇರಲ್ಲ ಅದರಲ್ಲಿ. ಸೊ ಹಾಗಾಗಿ ಅವತ್ತು ಅವೈಲೇಬಲ್ ಇತ್ತು, ನಾನು ತರಿಸಿದ್ದೆ. ಮತ್ತು ಒಂದು ಬ್ರೆಡ್ ಪ್ಯಾಕೆಟ್ ಕೂಡ ತರಿಸಿದ್ದೀನಿ. ಏನಾದರೂ ಅರ್ಜೆಂಟ್ ಇದ್ದರೆ 1-2 ಐಟಮ್ಸ್ಗೆ ಸ್ವಲ್ಪ ಲಾಸ್ ಅನಿಸುತ್ತೆ, ಏನಕ್ಕಂದರೆ ಕಾಸ್ಟ್ಲಿಯಾಗಿ ಡೆಲಿವರಿ ಚಾರ್ಜಸ್ ಎಲ್ಲ ಹಾಕ್ತಾರೆ. ಅಂದರೆ ನಮಗೆ ಒಂದೊಂದು ಸೌತ್ ಐಟಮ್ಸ್ ಇಲ್ಲೆಲ್ಲ ಕಡೆ ಸಿಗಲ್ಲ. ಹಾಗಾಗಿ ನಾವು ಬ್ಲಿಂಕಿಟಲ್ಲಿ ಮಾಡಿದರೆ ನಮಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಇದಾಗಿದ್ಮೇಲೆ ನಾನು ಕರ್ಡ್ ಕೂಡ ತರಿಸಿದ್ದೆ. ನನ್ನ ಮಗ ಎಲ್ಲ ತೆಗಿತಾ ಇದ್ದಾನೆ, ಅವನೇ ತೆಗೆದ್ಬಿಟ್ಟು ತೋರಿಸ್ತೀನಿ ಅಂತ. ಹಾಗೆ ನಾನು ಚಿಕ್ಕ ಬದನೆಕಾಯಿ ತರಿಸಿದ್ದೆ. ಎಣ್ಣೆಗಾಯಿ ಅಂತಾರಲ್ವ, ಗುತ್ತೊಂಕಾಯಿ ಅಂತ ಹೇಳ್ತಾರೆ, ಆಂಧ್ರ ಸ್ಪೆಷಲ್. ಅದು ರೆಸಿಪಿ ಮಾಡುವ ಅಂಥೇಳಿ, ಬಟ್ ಅದು ಒಂದು ದೊಡ್ಡದು ಒಂದು ಚಿಕ್ಕದು ಕಳಿಸಿದ್ದಾರೆ ಅವರು. ನಾವಾಗಿದ್ದರೆ ಜಸ್ಟ್ ವೆಜಿಟೇಬಲ್ ಶಾಪಲ್ಲಿ ಹೋಗಿದರೆ ಸೇಮ್ ಸೈಜ್ ಚಿಕ್ಕ ತೊಗೊಳ್ತೀವಲ್ವ, ಬಟ್ ಇಲ್ಲ ಆ ಥರ ಕಳಿಸಿರಲಿಲ್ಲ. ಒಂದೊಂದು ಸಲ ಆ ಥರ ಆಗುತ್ತೆ. ಹಾಗೆ ಒಂದು ಕೋಕೋನಟ್ಟು ಮತ್ತು ಟೊಮೆಟೊ ಬೇಕಿತ್ತು, ಅದನ್ನು ಕೂಡ ತರಿಸಿದ್ದೀನಿ. ಮತ್ತು ಮೇನಾಗಿ ನನಗೆ ಬೇಕಾಗಿತ್ತು ಗಾಜಿನ ಬಳೆ ಇರಲಿಲ್ಲ. ಗಾಜಿನ ಬಳೆ ಎರಡೆರಡು ಹಾಕ್ಕೊಳ್ತೀನಿ ನಾನು. ಸೊ ಅದು ಇಲ್ಲಿ ಸಿಗುತ್ತೆ, ಬಟ್ ಇಲ್ಲಿ ಸ್ವಲ್ಪ ನನಗೆ ಅಷ್ಟು ಇಷ್ಟ ಆಗಲ್ಲ ಸಿಗೋದು. ರೆಡ್ ಕಲರ್ ಸಿಗುತ್ತೆ, ತುಂಬ ರೆಡ್ ಕಲರು, ಮತ್ತು ಇಲ್ಲ ಅಂದರೆ ಗ್ರೀನ್ ಕಲರ್ ಸಿಗುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಟೈಮಲ್ಲೂ ಸಿಗಲ್ಲ, ಅದು ಪ್ರಾಬ್ಲಮ್. ಇದು ಮರೂನ್ ಕಲರ್ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಬಳೆನ ತರಿಸ್ದೆ. ನನಗೆ ಪ್ಯಾಕಿಂಗ್ ತುಂಬ ಇಷ್ಟ ಆಯ್ತು ಅದ್ರದ್ದು. 80 ರುಪೀಸ್ ಅಷ್ಟೇ. ಇದು 2 ಡಜನ್ ಇದೆ, 24 ಬ್ಯಾಂಗಲ್ಸ್ ಏನೋ ಇದೆ. 80 ರುಪೀಸ್ ವಿತ್ ಬಾಕ್ಸು. ನಾರ್ಮಲಾಗಿ ತೊಗೊಂಡ್ರೆ ಕಮ್ಮಿನೇ, ಬಟ್ ಬಾಕ್ಸಿಂದ ಅವರು ಜಾಸ್ತಿ ಏನಾಗಿದ್ರೂ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಚೆನ್ನಾಗಿತ್ತು. ಸೊ ಇದನ್ನು ತರಿಸಿದ್ದೆ. ಹಾಗೆ ಇಷ್ಟು ಐಟಮ್ಮು ನಾನು ಬ್ಲಿಂಕಿಟಲ್ಲಿ ತರಿಸಿದ್ದೆ. ಇವಾಗ ಇವತ್ತು ನಾನು ಆಂಧ್ರ ಸ್ಪೆಷಲ್ ಗುತ್ತೊಂಕಾಯಿ ಹೇಗೆ ಮಾಡೋದು ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ಇವನು ನನ್ನ ಮಗ ಫೋಟೋಸ್ ತೆಗಿ, ನಂದು ವೀಡಿಯೋಸ್ ಮಾಡಂತ ಹೇಳ್ತಾ ಇದ್ದ. ಅವನಿಗೆ ಆರೆಂಜ್ ಅಂದರೆ ತುಂಬ ಇಷ್ಟ, ಎಲ್ಲ ಫ್ರೂಟ್ಗಿಂತ ಅವನಿಗೆ ಆರೆಂಜ್ ಫೇವ್ರೇಟು. ಇವಾಗ ನಾನಿಲ್ಲಿ ಗುತ್ತೊಂಕಾಯಿ ಮಾಡಲಿಕ್ಕೆ 1-2 ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ದು. ಹಾಗೆ ಒಂದು 3 ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 5 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ. ನೀವು ಧನಿಯಾ ಕಾಳನ್ನು ಕೂಡ ಹಾಕೋಬೋದು. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಇದು ಏನಂತಾರೆ ಚಿಲ್ಲಿ ಪೌಡರ್. ನಾವು ಎಷ್ಟು ಹಾಕ್ಕೊತೀವಿ, ಖಾರ ಎಷ್ಟು ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ನಾನು ಹಾಕಿದೆ, ನೀವು ನೋಡಿದ್ರಲ್ವ, 1 ಬೆಳ್ಳುಳ್ಳಿ ಗೆಡ್ಡೆ ಹಾಕಿದರೆ ಸಾಕು. ಅಷ್ಟನ್ನು ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಅದೆಲ್ಲ ಆಗಿದ್ಮೇಲೆ ನಾನಿವಾಗ ಬದನೆಕಾಯನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಷ್ಟು ಒಂದೊಂದು ದೊಡ್ಡದಿದೆ, ಒಂದೊಂದು ಚಿಕ್ಕದಿದೆ, ಆ ಥರ ಇದೆ. ಸೊ ಅದನ್ನೆಲ್ಲ ತೆಗೆದು ವಾಶ್ ಮಾಡಿ, ಇದ್ರದ್ದು ತೊಟ್ಟಿದೆ ಅಲ್ವ, ತುಂಬ ದೊಡ್ಡದಾಗಿದೆ. ಸೊ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಎಣ್ಣೆಗಾಯಿಗೆ ಕಟ್ ಮಾಡ್ತೀವಲ್ವ, ಆ ಥರ ನಾನು ಈ ಥರ 4 ಕಟ್ಟನ್ನು ಹಾಕ್ಕೊಂಡು ನೀರಲ್ಲಿ ಹಾಕಿಟ್ಕೋಬೇಕು. ಇಲ್ಲಾಂದರೆ ಬದನೆಕಾಯಿ ಗೊತ್ತಲ್ವ, ಕಪ್ಪಗಾಗುತ್ತೆ. ಸೊ ಅದಾಗಿದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು, ಇದು ಮಾಡೋದು ತುಂಬ ಸಿಂಪಲೇ ಆಗಿರುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಆಂಧ್ರ ಸೈಡು. ಮತ್ತು ಇವಾಗ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಫಸ್ಟು ಒಂದೊಂದೇ ಬದನೆಕಾಯಿನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಅಂದರೆ ಅದು ಚೆನ್ನಾಗಿ ಒಂದು 80% ನಾವು ಇದನ್ನು ಬೇಯಿಸ್ಕೋಬೇಕು ಎಣ್ಣೆಯಲ್ಲೇ. ಈ ಥರ ನೋಡ್ತಾ ಇರ್ಬೋದು ನೀವು, ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೋಬೇಕು, ಏನಕ್ಕಂದರೆ ಅದು ನೀರೆಲ್ಲ ಇದ್ದರೆ ಚೆನ್ನಾಗಿ ಡ್ರೈ ಆಗುತ್ತೆ. ಆಮೇಲೆ 1-2 ನಿಮಿಷ ಆಗಿದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸಿದ್ದೀನಿ. ಹಾಗೆ ನಾವು ಅವಾಗವಾಗ ಫ್ರೈ ಮಾಡಿಕೊಂಡು ಇದನ್ನು ಈ ಥರ ಇಷ್ಟು ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದೇ ಪ್ಯಾನ್ಗೆ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಅಷ್ಟೇ ಒಂದು 10ರಿಂದ 15 ನಿಮಿಷ ನಾವು ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಆವಾಗ ಓಪನ್ ಮಾಡಿ ಈ ಥರ
ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಗಟ್ಟಿಯಾಗಿ ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ನೀಟಾಗಿ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ಅದು ಎಣ್ಣೆಯಲ್ಲೇ ಬಿಟ್ಕೊಳ್ಳುತ್ತೆ. ಎಣ್ಣೆ ಎಲ್ಲ ಅಂದರೆ ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೈ, ಕಲರೆಲ್ಲ ಚೇಂಜ್ ಆಗುತ್ತೆ. ಸೊ ಇದು ನೀವು ಎಷ್ಟು ನೀಟಾಗಿ ಫ್ರೈ ಮಾಡ್ಕೋತೀರ ಈ ಗುತ್ತೊಂಕಾಯಿ ಅನ್ನೋದು ನಮಗೆ ಆವಾಗ ಅಷ್ಟು ಟೇಸ್ಟಾಗಿ ಬರುತ್ತೆ. ಇವಾಗ ಉಪ್ಪನ್ನು ಕೂಡ ನಾನು ಇವಾಗ ಕಮ್ಮಿ ಆಯಿತು ಅಂತ ಹೇಳಿ ಉಪ್ಪನ್ನು ಇನ್ನು ಸ್ವಲ್ಪ ಸೇರಿಸಿದ್ದೀನಿ. ನೀವು ಉಪ್ಪು ಖಾರ ಅದೆಲ್ಲ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ನೀವು ಸೇರಿಸ್ಕೋಬೋದು. ಇವಾಗ ಈ ಮಸಾಲೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಬದನೆಕಾಯಿ, ಅದನ್ನು ಹಾಕಿ ನೀರು ಹಾಕಬಾರ್ದು. ಇವಾಗ ಒಂದು 5 ನಿಮಿಷ ಈ ಥರನೇ ಮಸಾಲೆ ಎಲ್ಲ ಮೇಲೆ ಬದನೆಕಾಯಿ ಮೇಲೆ ಈ ಥರ ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಆಗೋವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅಂದರೆ ಮಸಾಲೆ ಎಲ್ಲ ನೀಟಾಗಿ ಎಳ್ಕೋಬೇಕಲ್ವ. ಅದಾಗಿದ ಮೇಲೆ ನಿಮಗೆ ಇವಾಗ ಮಿಕ್ಸಿಯಲ್ಲಿ ನೀರು, ನಾವು ಮಿಕ್ಸಿಯಲ್ಲಿ ಮಸಾಲೆ ಏನು ಮಾಡಿರ್ತೀವಿ ಅದನ್ನು ವಾಶ್ ಮಾಡಿ ಆಗಿರ್ಬೋದು, ಅದನ್ನು ನೀರನ್ನು ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಗ್ರೇವಿ ಆಗುತ್ತೆ. ಈ ಗ್ರೇವಿನ ನಾವು ಮತ್ತೆ ಇನ್ನು ಸ್ವಲ್ಪ ಇದಾಗೋವರೆಗೂ ಗಟ್ಟಿ ಆಗೋವರೆಗೂ ಕೂಡ ಬಾಯ್ಲ್ ಮಾಡ್ಕೋಬೋದು. ಇಲ್ಲ ನಮಗಿಷ್ಟೇ ಪರವಾಗಿಲ್ಲ ಅಂತ ಹೇಳಿದರೆ ಇಷ್ಟು ತಿಕ್ಕ ಗ್ರೇವಿನೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಹೇಗನ್ಸಿತ್ತು ಇದೇ ಆಂಧ್ರ ಸ್ಪೆಷಲ್ ಗುತ್ತೊಂಕಾಯಿ, ನನಗೆ ಹೇಗನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ನಾನು ಅವತ್ತು ಶಾವಿಗೆ ಪಾಯಸ ಅಂದರೆ ಹೆಸರುಬೇಳೆ ಹಾಕಿ ಶಾವಿಗೆ ಪಾಯಸ ಕೂಡ ಮಾಡಿದ್ದೆ. ಹಾಗೆ ಟೊಮೆಟೊ ಪಪ್ಪು ಕೂಡ ಮಾಡಿದ್ದೆ. ಇದನ್ನೆಲ್ಲ ಅವತ್ತು ಹಬ್ಬಕ್ಕೆ ಅಂತ ಮಾಡಿದ್ದೆ ನಾನು. ಉಪವಾಸ ಏನು ನಾವು ಅಷ್ಟು ಮಾಡಲ್ಲ ಹಾಗಾಗಿ. ಸೊ ಹೇಗನ್ಸಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.